ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ತುಂಬ ದಿನಗಳ ಮೇಲೆ ವೀಡಿಯೋ ಮಾಡ್ತಾಯಿದ್ದೇನೆ. ವೀಡಿಯೋ ಮಾಡಿದ ಉದ್ದೇಶ ಇಷ್ಟೇ. ಕೆಲವೊಂದು ಕಾಮೆಂಟ್ಸ್ಗಳಿದ್ದು, ಯಾರ್ಯಾರು ಸಮಸ್ಯೆ ಇದೆ ಅವರು ನನ್ನ ವೀಡಿಯೋ ನೋಡಿದ್ಮೇಲೆ ಹೌದು ನೀವು ಹೇಳ್ತಾ ಇರೋದು ನಿಜ, ನಮಗೂ ಈ ಥರ ಸಮಸ್ಯೆ ಆಗಿದೆ ಅಂತ ಕಾಮೆಂಟ್ಸ್ ಎಲ್ಲ ಹಾಕಿದ್ರು. ಕೆಲವೊಂದು ಕಾಮೆಂಟ್ಸು ಮುಂಚೆನೇ ತುಂಬ ದಿನಗಳ ಹಿಂದೆ ಬಂದಿದ್ದು. ಆದರೆ ಅವ್ರು ಕಾಮೆಂಟ್ಸ್ ಮಾಡ್ತಾರೆ ಮತ್ತು ಅದಕ್ಕೆ ಹೆದರ್ಕೊಂಡು ಡಿಲೀಟ್ ಮಾಡ್ತಾರೆ. ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ, ಸುಮ್ಮನೆ ಸೈಲೆಂಟಾಗಿದ್ದೆ. ಮತ್ತು ನಿನ್ನೆ ಒಬ್ಬರು ಕಾಲ್ ಮಾಡಿದರು ನನ್ನ ವೀಡಿಯೋ ನೋಡಿಬಿಟ್ಟು. ಅವ್ರು ಹೇಳಿದ್ರು, ನೀವು ಹೇಳ್ತಾ ಇರೋದೆಲ್ಲನೂ ಸತ್ಯ. ನಮ್ಮ ಮನೆಯಲ್ಲೂ ನಮ್ಮ ಜೀವನದಲ್ಲೂ ಈ ಥರ ಘಟನೆಗಳೆಲ್ಲ ನಡೆದಿದ್ದಾವೆ. ನಮ್ಮದು 2 ಮಕ್ಕಳು ಸತ್ತೋದು 3 ತಿಂಗಳಿಗೊಂದು. ಆದರೆ ನಮಗೆ ಯಾಕೆ ಈ ಥರ ಆಗಿತ್ತಂತಲೇ ಗೊತ್ತಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ವೀಡಿಯೋ ನೋಡಿದ ಮೇಲೇ ಗೊತ್ತಾಗಿದ್ದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ, ಯಾರೋ ಒಬ್ರಿಗೋಸ್ಕರ ನಾನು ವೀಡಿಯೋ ಏನಕ್ಕೆ ಸ್ಟಾಪ್ ಮಾಡಬೇಕು, ವಿಷಯ ತಿಳಿಸೋಣ, ಸತ್ಯ ಈಚೆ ಬರಬೇಕು ಏನೇ ಆದ್ರೂ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ವೀಡಿಯೋ ಮಾಡ್ತಾ ಇರೋದು. ಇದು ನೀವು ಆ ಕಾಮೆಂಟ್ಸ್ ನಾನು ಸ್ಕ್ರೀನ್ಶಾಟ್ ಮಾಡಿ ಈ ವಿಡಿಯೋನಲ್ಲಿ ಹಾಕಿದ್ದೀನಿ. ಅದನ್ನು ನೀವು ಓದ್ಕೊಂಡ್ರೆ ನಿಮಗೆ ಅರ್ಥ ಆಗ್ಬೋದು. ನಾನು ಹಿಂದಿನ ವೀಡಿಯೋಗಳಲ್ಲಿ ಏನೇನು ಹೇಳಿದ್ದೀನಿ ಅದಷ್ಟು ಇವರೆಲ್ಲ ಇವಾಗ ಹೇಳ್ತಾ ಇದ್ದಾರೆ. ಒಬ್ಬರು ನಾನು ಇದಕ್ಕೆ ಮುಂಚೆ ಹೇಳಿದ್ದೆ, ಇದೇ ಸೂಸೈಡ್ ಮಾಡ್ಕೊಳ್ಳೋ ಥರ ಮಾಡುತ್ತೆ ಅಂತ. ಅದ್ರ ಬಗ್ಗೆನೂ ಕಾಮೆಂಟ್ಸ್ ಹಾಕಿದ್ದಾರೆ. ಅದು ಮುಂದೆ ನೆಕ್ಸ್ಟು ಕಾಮೆಂಟ್ಸಲ್ಲಿ ಬರುತ್ತೆ, ನೋಡ್ಕೊಳ್ಳಿ. ಮತ್ತು ಈ ಮೇಡಮ್ ಒಬ್ಬರು ಹೇಳಿದ್ದಾರೆ, ಅವ್ರ ರಿಲೇಷನ್ ಒಬ್ಬರು ಹೋಗ್ತಾಯಿದ್ರು, ಅವ್ರ ಮೂಲಕ ನಮಗೆ ಸಮಸ್ಯೆ ಆಗ್ತಾಯಿದೆ, ನಾವು ಅವ್ರಿಗೆ ಹೇಳಿದ್ರೆ ನಂಬಲಿಲ್ಲ. ಅವರು ನಮಗೆ ಬೈದರು ಅಂತ ಹೇಳ್ಬಿಟ್ಟು ಅವರು ಟೈಪ್ ಮಾಡಿ ಹಾಕಿದ್ದಾರೆ. ನೀವೇ ಓದ್ಕೊಳ್ಳಿ, ಗೊತ್ತಾಗುತ್ತೆ. ಈ ಥರ ಎಲ್ಲ ಸಮಸ್ಯೆ ಮಾಡ್ತಾ ಇರೋದ್ರ ಬಗ್ಗೆ ನಾನು ಫಸ್ಟೇ ಹೇಳಿದ್ದೀನಿ. ಆಮೇಲೆ ಇವಾಗೆಲ್ಲರಿಗೂ ಗೊತ್ತಾಗ್ತಾ ಬಂದಿದೆ, ಇದರಿಂದನೇ ಸಮಸ್ಯೆ ಆಗ್ತಾ ಇರೋದು ಅನ್ನೋದು ಅವ್ರಿಗೂ ಒಂದು ಕನ್ಫರ್ಮೇಷನ್ ಸಿಕ್ಕಿದೆ ಇವಾಗ. ಅಟ್ಲೀಸ್ಟ್ ಸಮಸ್ಯೆ ಏನು ಅಂತ ಗೊತ್ತಾದರೆ ಪರಿಹಾರಕ್ಕೆ ಏನಾದರೂ ಒಂದು ದಾರಿ ಹುಡುಕ್ಬೋದು ಅನ್ನೋದಷ್ಟೇ ನನ್ನ ಇಂಟೆನ್ಷನು. ಇದು ಸುಮ್ಮನೆ ದೇವರು ಅಂದ್ಕೊಂಡು ಹೆದ್ರುಕೊಂಡು ಜೀವನ ಪೂರ್ತಿ ನರಕ ಅನುಭವಿಸೋದಕ್ಕಿಂತ ಅಟ್ಲೀಸ್ಟ್ ಸ್ವಲ್ಪ ದುಷ್ಟಶಕ್ತಿ ಅಂತ ಗೊತ್ತಾದರೆ ಏನಾದರೂ ಅನುಷ್ಠಾನಗಳನ್ನ ತಿಳ್ಕೋದು, ಯಾರಿಗಾದರೂ ಗೊತ್ತಿರೋರ ಹತ್ರ ತಿಳ್ಕೊಂಡಾದರೂ ಏನಾದರೂ ಒಂದು ಪರಿಹಾರ ಮಾಡ್ಕೊಳ್ಬೋದು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಹಾಕಿದ್ದೀನಿ. ಮತ್ತು ಅವ್ರು ಹೇಳಿದ್ದಾರೆ, ಇವರು ಒಂದು ಕಾಮೆಂಟ್ಸಲ್ಲಿ ಹೇಳಿದ್ದಾರೆ, ಎಲ್ಲರೂ ದೇವ್ರ ಹತ್ರ ಬೇಡ್ಕೊಂಡ್ರೆ ಈ ಥರ ದುಷ್ಟಶಕ್ತಿ ನಾಶ ಆಗಲಿ ಅಂತ ಬೇಡ್ಕೊಂಡ್ರೆ ಖಂಡಿತ ನಾಶ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಸತ್ಯ. ಬಟ್ ಅದು ಯಾರು ಮಾಡ್ತಾ ಇಲ್ಲ. ಎಲ್ಲರೂ ಅದಕ್ಕೆ ಹೆದರ್ಕೊಂಡು ಅದನ್ನು ಪೂಜಿಸ್ಕೊಂಡು ಕೂತಿರೋರು ಜಾಸ್ತಿ ಜನ ಇದ್ದಾರೆ. ಅದಕ್ಕೆ ಹೆದರ್ಕೊಂಡು ಅದು ಹೇಳ್ದಂಗೆ ಕೇಳ್ಕೊಂಡಿರೋರೇ ಜಾಸ್ತಿ ಜನ ಇದ್ದಾರೆ. ನೋಡಿ, ಈ ಕಾಮೆಂಟ್ಸಲ್ಲಿ ನೋಡಿ ನೀವು, ಅವ್ರಿಗೆ ಕರೆಕ್ಟ್ ಪಾಪ ಟೈಪ್ ಮಾಡೋಕ್ಕೂ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಅಷ್ಟೊಂದು ಹಿಂಸೆ ಕೊಡುತ್ತೆ ಬಿಡಿ. ಅದು ಅದೊಂಥರ ನರಕನೇ ಅವ್ರಿಗೆ. ಅದು ಬಿಟ್ಟರೆ ಇನ್ನೇನು ನಾನು ಹೇಳೋಕ್ಕಾಗಲ್ಲ. ಅದಕ್ಕಿಂತ ಬೇರೆ ವರ್ಡ್ ಏನಾದರೂ ಇದ್ದರೆ ನನಗೆ ಗೊತ್ತಿಲ್ಲ. ನರಕ ಅನ್ನೋದಕ್ಕಿಂತ ಅವರು ಸೂಸೈಡ್ ಮಾಡ್ಕೊಳ್ಳೋದು ಮಾಡುತ್ತೆ. ಇಲ್ಲಿ ಹೋಗಿ ಬಂದಮೇಲೆ ಅವ್ರಿಗೆ ಆ ಥರ ಸಮಸ್ಯೆ ಆಗ್ತಾ ಇದೆಯಂತೆ. ಆಗುತ್ತೆ, ಆದರೆ ಯಾರಿಗೂ ಅದು ಅರ್ಥ ಆಗಲ್ಲ. ಎಲ್ಲರೂ ಸುಮ್ಮನೆ ಅದನ್ನು ದೇವರು ಅಂದ್ಕೊಂಡು ಪೂಜಿಸ್ಕೊಂಡು ಕೂತ್ಕೊಂಡಿದ್ದಾರೆ. ಏನು ಪ್ರಯೋಜನ ಹೇಳಿ? ಈ ಥರ ಸಮಸ್ಯೆ ಆಗ್ತಾ ಇರೋರಿಗೆಲ್ಲ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ ಅನ್ನೋದು ನನ್ನ ಪ್ರಶ್ನೆ. ಇಷ್ಟೊಂದು ಜನ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಎಷ್ಟೊಂದು ಜನ ಸಾವು ನೋವುಗಳಾಗಿದ್ದಾವೆ. ಆದರೆ ಅದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಯಾರೂ ಇಲ್ಲ. ಆದರೆ ಅದ್ರ ಬಗ್ಗೆ ಮಾತ್ರ ಮಾತಾಡ್ಬಿಟ್ಟಿದ್ದೀರಾ ಅಂತ ಹೇಳಿ ಕಾಮೆಂಟ್ಸ್ ಹಾಕೋರು ಮಾತ್ರ ನೋಡಬೇಕು ಯಾವ ಥರ ಕಾಮೆಂಟ್ಸ್. ಅದು ಅವ್ರ ಬಾಸ್ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಮತ್ತೆ ನಾನು ವೀಡಿಯೋ ಮಾಡಿ ಅದ್ರ ಬಣ್ಣನ ಬಯಲು ಮಾಡ್ತಾ ಇರೋದು. ಆ ಉದ್ದೇಶ ಇಟ್ಕೊಂಡು ಅಷ್ಟೇ ನಾನು ವೀಡಿಯೋ ಮಾಡ್ತಾ ಇರೋದು. ನನಗೆ ಯಾರನ್ನೂ ಮನಸ್ಸನ್ನು ನೋಯಿಸ್ಬೇಕಂತಾಗಲಿ, ಯಾರ ಒಂದು ಭಾವನೆಗಳಿಗೆ ಧಕ್ಕೆ ತರಬೇಕಂತ ನಾನು ಮಾಡಿಲ್ಲ. ಈ ಕಾಮೆಂಟ್ಸ್ಗಳ್ನ ನೀವೇ ಓದ್ಕೊಳ್ಳಿ, ನೀವೇ ಅರ್ಥ ಮಾಡ್ಕೊಳ್ಳಿ. ಇವರು ಇಷ್ಟೆಲ್ಲ ಹೇಳ್ತಾರಲ್ವ, ಇವಾಗ ಇಷ್ಟೆಲ್ಲ ಸಮಸ್ಯೆಗಳು ಹೆಂಗಾಗುತ್ತೆ ಮತ್ತು ಇದರಿಂದನೇ ಆಗ್ತಾಯಿದೆ ಅಂತ ಇವಾಗ ಎಷ್ಟೋ ಜನ ಗೊತ್ತೇ ಇರಲಿಲ್ಲ. ನಾನು ವೀಡಿಯೋಸ್ ನೋಡಿದ ಮೇಲೇ ಅವ್ರಿಗೆ ಸಮಸ್ಯೆ ಇದರಿಂದನೇ ಆಗ್ತಾ ಇರೋದು ಅಂತ ಅವ್ರಿಗೆ ಗೊತ್ತಾಗಿರೋದು. ಅಲ್ಲಿವರೆಗೂ ಯಾರಿಗೂ ಇಲ್ಲಿವರೆಗೂ ಗೊತ್ತಾಗ್ತಾನೇ ಇಲ್ಲ ಎಲ್ಲಿಂದ ಸಮಸ್ಯೆ ಬರ್ತಾಯಿದೆ, ಹೇಗೆ ಸಮಸ್ಯೆ ಆಗ್ತಾಯಿದೆ ಅಂತ. ಎಷ್ಟೋ ಜನ ಗೊತ್ತಿದ್ರೂ ಅವ್ರಿಗೆ ಇದು ದುಷ್ಟಶಕ್ತಿ, ಅದಕ್ಕೆ ನಮ್ಗೆ ಸಮಸ್ಯೆ ಮಾಡ್ತಾಯಿದೆ ಅಂತ ತಿಳ್ಕೊಳ್ಳೋಷ್ಟು ಅವ್ರಿಗೆ ಪರಿಜ್ಞಾನ ಸಹ ಇಲ್ಲ. ದೇವರೇ ಕಷ್ಟ ಕೊಡ್ತಾಯಿದೆ ಅಂತ ಅಂದ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದಾರೆ. ದೇವ್ರು ಯಾರಿಗೂ ಕಷ್ಟ ಕೊಡಲ್ಲ. ದೇವ್ರು ಇರೋದು ಕಾಪಾಡೋದಕ್ಕೆ, ದುಷ್ಟಶಕ್ತಿಗಳಿರೋದು ನಮ್ಮನ್ನ ಒಂದು ನಾಶ ಮಾಡೋದು, ನಮ್ಮನ್ನ ಸಾಯಿಸೋದಕ್ಕೆ, ಇಲ್ಲ ಅಂದರೆ ಕಷ್ಟ ಕೊಡೋದಕ್ಕೆ. ನಮ್ಮ ಜೀವನ ಹಾಳು ಮಾಡೋದಕ್ಕೆ ದೇವ್ರುಗಳು ಯಾಕೆ ಬರ್ತಾರೆ? ದೆವ್ವಗಳು ಬರ್ತವೆ. ಅಷ್ಟೇ ಇಲ್ಲಿ ಇರೋದು ವ್ಯತ್ಯಾಸ. ದೇವ್ರುಗಳಿಗೂ ಇರೋ ವ್ಯತ್ಯಾಸ. ಅದನ್ನು ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಮೋಸ ಹೋಗ್ತಾ ಇರೋ ಜನಗಳೇ ಜಾಸ್ತಿ. ನಾನೇನು ಮಾಡಿಲ್ಲ. ಇಲ್ಲಿ ಅವ್ರು ಹಾಕಿರೋ ಕಾಮೆಂಟ್ಸ್ಗಳ್ನೇ ನಿಮಗೆ ಸ್ಕ್ರೀನ್ಶಾಟ್ ಮಾಡಿ ಹಾಕಿದ್ದೀನಿ. ನೀವೇ ನೋಡಿಕೊಂಡು ನೀವೇ ಅರ್ಥ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.